ಸರ್, ಚಾಮರಾಜನಗರದ ಕಥೆಗಳು ನಿನ್ನ ಎಕ್ಸೈಟ್ ಮಾಡೋಕ್ಕೆ ಕಾರಣ ಏನಾಗಿತ್ತು ಅಂತ? ಯಾಕಂದ್ರೆ ಕಾಟೇರದಲ್ಲೂ ನಗರದ ಪ್ರಸ್ತಾಪ ಬರುತ್ತೆ. ಈಗ ಈ ಸಿನಿಮಾ ಎತ್ಕೊಂಡಿದ್ರೆ, ಈಗ ನೆಕ್ಸ್ಟ್ ಬರ್ತಿರೋಂಥ ಒಂದು ಕೊತ್ತಲವಾಡಿ ಅಂತ ಸಿನಿಮಾನೂ ಅಂತಿದೆ. ಈಗ ಎಲ್ಲ ಒಂದಷ್ಟು ಟೀಮ್ಗಳು ಒಂದೊಂದು ಭಾಗವನ್ನು ಸೆಲೆಕ್ಟ್ ಮಾಡ್ಕೊಬಿಟ್ರೆ, ಒಂದಷ್ಟು ಜನ ಕರಾವಳಿ ಕಥೆ ಹೇಳಕ್ಕೆ ಇದಾಗಿದ್ರೆ, ಮತ್ತೊಂದಷ್ಟು ಜನ ಉತ್ತರ ಕರ್ನಾಟಕದ ಭಾಗದ ಕಥೆಗಳು ಹೇಳ್ತಾ ಇದ್ದಾರೆ. ನೀವು ಪರ್ಟಿಕ್ಯುಲರ್ಲಿ ಈ ಭಾಗದ ಕಥೆಗಳು ನಿಮ್ಗೆ ಎಕ್ಸೈಟ್ ಮಾಡೋಕ್ಕೆ ಕಾರಣ ಏನಾಗಿತ್ತು ಅಂತ? ಯಾಕಂದ್ರೆ ಇಲ್ಲಿ ಸಾಕಷ್ಟು ಮಾಸಿಫೈ ಇರುವಂಥ ಕಥೆಗಳು ಸಿಗುತ್ತೆ, ಅಥವಾ ಇಲ್ಲಿನ ಕಥೆಗಳು ಸಾಕಷ್ಟು ಇದೆ ಹೇಳೋದಕ್ಕೆ ಅನ್ನೋ ಕಾರಣಕ್ಕೆ ಏನು ಅಂತ? ಅಂದ್ರೆ ಏನಾಗಿರುತ್ತೆ, ಬಹುಶಃ ಸ್ವಲ್ಪ ಕಮ್ಮಿ ಬಂದಿರುತ್ತೆ, ಆ ಭಾಗದಿಂದ ಕಥೆಗಳು ಕಮ್ಮಿ ಬಂದಾಗ ಏನ್ ಹೇಳೋದು ಸ್ವಲ್ಪ ಹೊಸದು ಅಂತ ಅನ್ಸುತ್ತೆ. ಹಾಗಾಗಿ ಈಗ ನೀವು ಹಿಂದೆ ಒಂದು ಕರಾವಳಿ ಪ್ರದೇಶ ಅಂತ ಹೇಳಿದ್ವಿ, ಅದಕ್ಕೆ ಮುಂಚೆಯಿಂದಲೂ ಇತ್ತು. ಕರಾವಳಿ ಮಂಗಳೂರು ಅಂತ ಅಂದ ತಕ್ಷಣ ಏನಾಗೋದು, ಅವಾಗ ಸಿನಿಮಾಗಳಲ್ಲಿ ಕಾಮಿಡಿಗೆ ಯೂಸ್ ಮಾಡ್ಕೊಳ್ಳೋದು, ಅಷ್ಟಕ್ಕೆ ಸೀಮಿತ ಅಂತ ಇಟ್ಕೊಂಡಿದ್ರು. ಅವಾಗ ಒಂದು ತಂಡ ಬರುತ್ತೆ, ಇಲ್ಲಿ ಅದ್ಭುತವಾದ ಕಥೆಗಳು ಹೇಳ್ತೀವಿ ನೋಡಿ ನಾವು ಅಂತ ಹೇಳಿದಾಗ ನಾವು ವಾವ್ ಅಂತ ಅನ್ಸಕ್ ಶುರು ಮಾಡ್ತೀವಿ. ಹಂಗೇನೆ ಆ ಪ್ರಾಂತ್ಯದಲ್ಲಿ ಇವಾಗ ಚಾಮರಾಜನಗರ ಅಂತ ಅಂತಿದ್ದಂಗೆನೆ ಆ ಬಾರ್ಡರ್ ಏನು ತುಂಬಾ ಕಮ್ಮಿ ಕಥೆಗಳು ಹೇಳಿದೀವಿ ನಾವು. ಸೊ ಇಲ್ಲಿ ಅವ್ನು ಆ ಕತೆ ತಗೊಂಡ್ಬಂದಾಗ ಹೌದು, ಈ ಘಟನೆನೂ ನನ್ಗೆ ಗೊತ್ತಲ್ಲ, ಇಲ್ಲಿ ಈ ತರದೊಂದು ಹಿಂದೆ ಈ ತರ ನಡೆದಿರಬಹುದಲ್ವಾ ಅನ್ನೋದೊಂದು ಎಲಿಮೆಂಟ್ ಹೆಂಗ್ ಕನೆಕ್ಟ್ ಆಯ್ತು ಅಂದಾಗ ದೆನ್ ಇಟ್ ಫೆಲ್ಟ್ ವಾವ್. ಸೊ ಅದು ನೀವು ಅದನ್ನ ಬೇರೆ ಎಲ್ಲೂ ಪ್ಲೇಸ್ ಮಾಡಕ್ಕೆ ಆಗಲ್ಲ. ಅಟ್ಲೀಸ್ಟ್ ಇವಾಗ ಕಾಟೇರ ನೀವು ರೆಫರೆನ್ಸ್ ತಗೊಂಡಿದ್ದಕ್ಕೆ ಉಳುವವನೇ ಭೂಮಿ ಒಡೆಯಾನ ಅಂತ ಅನ್ನೋದು ಇಡೀ ಇಂಡಿಯಾದಲ್ಲಿ ಆಗಿತ್ತು. ನಾನು ಎಲ್ಲಿ ಬೇಕಾದ್ರೆ ಪ್ಲೇಸ್ ಮಾಡ್ಬೋದಾಗಿತ್ತು. ಅಲ್ಲಿಗೆ ನನಗೆ ಚಾಲೆಂಜ್ ಆಗಿದ್ದು ಯಾವ ಭಾಷೆ, ನಾನು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಆ ಭಾಷೆ ಮಾತಾಡಿಸ್ಬೇಕು, ಅಥವಾ ನಾನು ಮಂಗಳೂರು ಹೋದ್ರೆ ಆ ಭಾಷೆ ಮಾತಾಡಿಸ್ಬೇಕು ಅಂತಿದ್ದಾಗ ಓಕೆ, ಹಳ್ಳಿ ಅಂತಂದಾಗ ನಮಗೆ ಮುಂಚಿಂತನೂ ಸಿನಿಮಾಗಳಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಹಳ್ಳಿಗಳು ಅಂತ ಇವಾಗ ಸಾರ್ ಎಲ್ಲ ಮಾಡಿದಾಗ ಹಳ್ಳಿ ಅಂತ ತೋರಿಸಿದಾಗ ಆ ಪ್ರಾಂತ್ಯದಲ್ಲಿ ತೋರಿಸಿದ್ವಿ, ಆ ಭಾಷೆನೇ ಸ್ವಲ್ಪ ಈಸಿಯಾಗಿ ರೀಚ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಆ ಕಥೆನ ಅಲ್ಲಿ ಸೆಟ್ ಮಾಡಿದ್ವಿ ನಾವು. ಸೊ ಬಟ್ ಈ ಕತೆ ನೀವು ಚಾಮರಾಜನಗರ ಬಿಟ್ಟು ಬೇರೆ ಎಲ್ಲೂ ಪ್ಲೇಸ್ ಕೂಡ ಮಾಡೋಕ್ಕಾಗಲ್ಲ. ಸೊ ದ ಸ್ಟೋರಿ ಇಟ್ ಸೆಲ್ಫ್ ಇಸ್ ಡಿಮ್ಯಾಂಡಿಂಗ್ ದಟ್ ಪ್ಲೇಸ್. ಓಕೆ ತರುಣ್ ಸರ್, ಇಲ್ಲಿ ಎಸ್ ಮ್ಯಾಮ್. ಓಕೆ, ಡೇಟ್ ಕೂಡ 7 ಅನ್ನೋದು, ತಿಂಗಳು ಕೂಡ 7, ಟೈಟಲಲ್ಲಿ ಕೂಡ 7 ಅನ್ನುವಂಥದ್ದು, ಇದೇನು ಕೋ ಇನ್ಸಿಡೆಂಟಾ ಅವ್ರು ಏನು ಅನ್ನುವಂಥದ್ದು? ಟೈಟಲ್ ಫಿಕ್ಸ್ ಆಗಿತ್ತು ಮ್ಯಾಮ್, ಬಿಫೋರ್ ಟೈಟಲ್ ಫಿಕ್ಸ್ ಆಗಿತ್ತು. ಟೈಟಲ್ ಲಾಂಚ್ ಮಾಡ್ಬೇಕು ಯಾವಾಗ ಅಂತ ನಾವೊಂದು ಪ್ಲಾನ್ ಮಾಡಿದ್ವಿ. ದಟ್ ಅದೇ ಹೇಳಿದ್ನಲ್ಲ, ರೆಡಿ ಇಟ್ಕೊಂಡು ಮಾಡಬೇಕು, ಸುಮ್ಮನೆ ಬಂದು ಕುತ್ಕೊಂಡು ಮಾತಾಡೋದಲ್ಲ, ಕಾಂಟೆಂಟ್ ರೆಡಿ ಇಟ್ಕೊಂಡು ಕಾನ್ಫಿಡೆಂಟ್ ಆಗಿ ಮಾತಾಡೋಣ ಅಂತಿದ್ದು. ಅವಾಗ ಒಂದು ಒಳ್ಳೆ ಡೇಟ್ ಯಾವುದು ಏನು ಅಂತ ಅನ್ಕೊಂಡಿದ್ದಾಗ ನಾವು ಒಂದಷ್ಟೆಲ್ಲ ನೋಡ್ಕೊಂಡ್ಬಂದ್ವಿ. ಯಾವ್ಯಾವ ಈಗ ಏನಾಗುತ್ತೆ, ಒಂದು ಕಂಟೆಂಟ್ ಬಿಡಬೇಕು ಅಂತಂದಾಗ ಸುಮ್ಮನೆ ನಮ್ಮ ಕಂಟೆಂಟ್ ಒಂದು ಬರಬಾರ್ದು, ಬೇರೆ ಯಾರ್ಯಾರು ಏನೇನು ಕಂಟೆಂಟ್ಸ್ ಬರ್ತಾ ಇದೆ, ಕ್ಲಾಶ್ ಆಗಬಾರ್ದು, ಈ ಥರದ್ದೆಲ್ಲ ಒಂದು ಕ್ಯಾಲ್ಕುಲೇಷನ್ ನೋಡ್ತಾರೆ. ಸೊ ನನಗೆ ಫಸ್ಟ್ ವೀಕ್ ಆಫ್ ಜುಲೈನಲ್ಲಿ ಯಾವ್ದಾರ ಒಂದು ಡೇಟು ಅಂತಂದಾಗ ದೆನ್ ವಿ ಕೇಮ್ ಅಪ್ ವಿತ್ ಅ ಡೇಟ್. ಓಕೆ, 7 ಅಂತ ಅನ್ನೋದು ಚೆನ್ನಾಗಿದೆ ಸೌಂಡಿಂಗು. 7th ಮಂಡೇ ಬರ್ತಾ ಇದೆ, 7ನೇ ತಿಂಗಳು ಸಿಗಲ್ಲ ಅದು ಇಟ್ ಈಸ್ ಕೋ ಇನ್ಸಿಡೆನ್ಸ್ ಅಂಡ್ ನಮಗೆ ಒಂದು ಲಕ್ ಕೂಡ. ಅದೆರಡು ಬಂತು, ಚೆನ್ನಾಗಿರುತ್ತೆ ಪುಣ್ಯ ಅಂತ ನಾವು ಒಂದು ಐ ಥಿಂಕ್ 10 days ಬಿಫೋರ್ ಡಿಸೈಡ್ ಮಾಡಿದ್ವಿ ನಾವು. ಆ ಡೇಟು ಆ ಟೈಮು 7 ಗಂಟೆಗೆ ಸಾಯಂಕಾಲ ಲಾಂಚ್ ಮಾಡೋಣ ಅಂತ. ಸೊ ದಟ್ ಈಸ್ ಹೌ ಇಟ್ ಹ್ಯಾಪನ್. ನ್ಯೂಮರಾಲಜಿ ನೋಡ್ತೀರಾ ನೀವು?